ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಸೀಡ್ಸ್ ಲಡ್ಡು ಮತ್ತು ಮೊಸರು ಅವಲಕ್ಕಿ ಮೀಶೋಯಿಂದ ಒಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ, ಅದು ಕೂಡ ಬಂದಿದೆ. ಎಲ್ಲನೂ ಕೂಡ ಶೇರ್ ಮಾಡ್ತಿದ್ದೀನಿ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮೊಸರು ಅವಲಕ್ಕಿನ ಮಾಡ್ತಿದ್ದೀನಿ. ಈ ಬೇಸಿಗೆಗಂತೂ ಇದು ಒಳ್ಳೆ ರೆಸಿಪಿ, ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. 1 ಕಪ್ ಅವಲಕ್ಕಿನ ತೊಗೊಂಡು 2-3 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಇದನ್ನು 2 ಸಲ ಇವಾಗ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡ್ತಿದ್ದೀನಿ. ಯಾಕಂದರೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಅದು ಒಂದು 10 ನಿಮಿಷ ನೆನಿಬೇಕು. ಅದಕ್ಕೇ ನೀವು ಬೇಕಿದ್ದರೆ ತೆಳ್ಳನ ಅವಲಕ್ಕಿ ಬರುತ್ತೆ ಅಲ್ವಾ, ಮೀಡಿಯಮ್ ಆ ಅವಲಕ್ಕಿನ ತೊಗೊಂಡು ಒಂದು 2-3 ನಿಮಿಷ ನೆನೆಸಿಡ್ಬೋದು ಅಷ್ಟೇ. ನಮ್ಮ ಮನೇಲಿ ಇದಿತ್ತು, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಗೋಡಂಬಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಕು. ಅದಕ್ಕೇ ಮೊದಲಿಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇವಾಗ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು, ತೀರಾ ದಪ್ಪಗೂ ಕಟ್ ಮಾಡ್ಕೋಬಾರ್ದು. ಇವಾಗ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಚಮಚದಿಂದನೇ ಇದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದೇ ರೀತಿಯೇ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ 3 ಬೇಳೆ ಸೌಟಲ್ಲಿ 3 ಸೌಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಅದಕ್ಕೇ ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ತಾಯಿಲ್ಲ, ಮೊದಲಿಗೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಯಾಕಂದರೆ ಸ್ವಲ್ಪ ಒಗ್ಗರಣೆ ಕೂಲ್ ಆಗಬೇಕು. ಅದಕ್ಕೇ ಇನ್ನು ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ಒಂದು ಸಲ ಇದನ್ನು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಬಿಸಿ ಒಗ್ಗರಣೆ ಕೊಡಬಾರ್ದು. ಅದಕ್ಕೇ ಇನ್ನು ಅವಲಕ್ಕಿಗೆ ಮೊಸರು ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಕೂಡ ಕೂಲಾಗಿತ್ತು. ಇವಾಗ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ. ನೀವು ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು, ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಅವಲಕ್ಕಿ ರೆಡಿ ಆಯಿತು. ಮೊಸರು ಅನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಮೊಸರು ಅವಲಕ್ಕಿನ. ಬೇಸಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನ ಜೊತೆನೇ ಸರ್ವ್ ಮಾಡೋದಕ್ಕೆ ಪುಟಾಣಿ ಪುಡಿ ಜೊತೆ ಸರ್ವ್ ಮಾಡಬೇಕು. ಪುಟಾಣಿ ಪುಡಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸರ್ವ್ ಮಾಡ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮೊಸರು ಅವಲಕ್ಕಿನ ಹಾಕ್ಕೊಂಡು. ಈ ಪುಟಾಣಿ ಪುಡಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ನನ್ನ ವ್ಲಾಗ್ಸಲ್ಲಿ ಚೆಕ್ ಮಾಡಿ. ಮೇಲೆ ಪುಟಾಣಿ ಪುಡಿನ ಸ್ಪ್ರಿಂಕಲ್ ಮಾಡಿಕೊಂಡು ಎರಡೂ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮೊಸರು ಅವಲಕ್ಕಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾರ್ಮಲ್ ಮಾರ್ನಿಂಗ್ ರೂಟೀನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಪಾತ್ರೆ ತೊಳೆದು ಜೋಡಿಸೋದು ಮತ್ತು ಬಟ್ಟೆ ಎಲ್ಲನೂ ಕೂಡ ಒಗೆಯೋದು, ಆ ಕೆಲಸ ಎಲ್ಲನೂ ಕೂಡ ಮಾಡಿಕೊಂಡೆ. ನನ್ನ ಡೈಲಿ ರೂಟೀನ್ ಇದೇ ಥರ ಇರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಟ್ಟೆ ಎಲ್ಲನೂ ಕೂಡ ಒಗೆದಾಕ್ಬಿಡ್ತೀನಿ. ಇವಾಗಂತೂ ಬೇಸಿಗೆ ಇದೆ, ಒಂದು 2-3 ಗಂಟೆಯಲ್ಲೇ ಬಟ್ಟೆ ಚೆನ್ನಾಗಿ ಒಣಗಿಬಿಡುತ್ತೆ. ಇವಾಗ ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ಇನ್ನು ಸೀಡ್ಸ್ದು ಲಡ್ಡು ಮಾಡ್ಕೋಬೇಕು ಅಂತ ಸೀಡ್ಸ್ನೆಲ್ಲ ಆನ್ಲೈನಿಂದ ತರಿಸ್ಕೊಂಡಿದ್ದೆ ಅಲ್ವಾ, ಫ್ಲಿಪ್ಕಾರ್ಟಿಂದ. ಅದರದ್ದು ಲಡ್ಡು ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಲಡ್ಡು ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಲ್ಲ ಸೀಡ್ಸ್ನೂ ಕೂಡ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಖರ್ಜೂರ ಬೇಕು, ಆ ಖರ್ಜೂರನ ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಬೀಜ ಅಷ್ಟೇ ತಗೊತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದ್ರದ್ದು ಬೀಜ ಇರುತ್ತೆ ಅಲ್ವಾ, ಆ ಬೀಜ ತಗೊಂಡ್ರೆ ಆಯಿತು. ಇನ್ನು ಇದನ್ನು ಫ್ರೈ ಮಾಡ್ಕೋಬೇಕು ಖರ್ಜೂರನ, ಆವಾಗಲೇ ಇದು ಸಾಫ್ಟ್ ಆಗುತ್ತೆ. ಏನು ಮತ್ತು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೇ ಈ ರೀತಿಯಾಗಿ ಅದ್ರ ಬೀಜ ಎಲ್ಲನೂ ಕೂಡ ಇವಾಗ ತಗೊತಿದ್ದೀನಿ. ಅಷ್ಟು ಬೀಜ ಎಲ್ಲನೂ ಕೂಡ ತೆಗೆದು ಒಂದು ಪ್ಲೇಟ್ಗಾಗಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಗ್ಯಾಸ್ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿನ ಹಾಕ್ಕೊಂಡು 1 ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸನ್ಫ್ಲವರ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಉರಿಬೇಕು ಅದು ಸೀಡ್ಸ್ ಎಲ್ಲನೂ ಕೂಡ. ಅಲ್ಲಿ ತನಕ ಇದನ್ನು ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿದ್ದೀನಿ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ.
ಈ ರೀತಿ ಸೌಂಡ್ ಬರಬೇಕು. ಈ ರೀತಿ ಅಷ್ಟು ಸೀಡ್ಸ್ ಎಲ್ಲನೂ ಕೂಡ ಹುರಿದು ಚಿಟಪಟ ಅಂತಿರಬೇಕು ಅದು ಸೀಡ್ಸು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರಿದು ಇನ್ನು ಇದನ್ನು ಕೂಲ್ ಆಗಲಿಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಿದ್ದೀನಿ. ಯಾಕಂದರೆ ಅದೇ ಕಡಾಯಲ್ಲಿ ಖರ್ಜೂರನೂ ಕೂಡ ಹುರ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಅದಕ್ಕೇ ಇವಾಗ ಅದೇ ಕಡಾಯಿನ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ಕೊತಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಖರ್ಜೂರ, ಆ ಖರ್ಜೂರನ ಹಾಕ್ಕೊಂಡು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೊತಿರ್ಬೇಕು. ಬೇಗನೆ ಸಾಫ್ಟ್ ಆಗುತ್ತೆ, ಇದಕ್ಕೇನು ಟೈಮ್ ಹಿಡಿಯಲ್ಲ. ಸ್ವಲ್ಪ ಪ್ರೆಸ್ ಮಾಡ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಅಂತ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಅಷ್ಟೇ ಹುರಿದು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕೂಡ ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಟ್ಟೆ. ಸೀಡ್ಸು ಮತ್ತು ಖರ್ಜೂರ ಎಲ್ಲನೂ ಕೂಡ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಮೊದಲಿಗೆ ಸೀಡ್ಸ್ನ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿಗೆ ಇದನ್ನು ಮೊದಲು ಹಾಕ್ಕೊತೀನಿ, ಆಮೇಲೆ ಖರ್ಜೂರನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಬರೀ ಸೀಡ್ಸ್ದೇ ಮಿಕ್ಸಿ ಮಾಡ್ಕೊತಿದ್ದೀನಿ. ಒಂದು 2 ನಿಮಿಷ ಇದನ್ನು ರುಬ್ಕೋಬೇಕು, ಒಂದು ಫೈನ್ ಪೌಡರ್ ಆಗೋ ತನಕ. ಇನ್ನು ಈ ಲಡ್ಡುನ ತಿನ್ನೋದ್ರಿಂದ ನಮ್ಮ ಹೇರ್ಗೆ, ಸ್ಕಿನ್ಗೆ ಮತ್ತು ನಮಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಸೀಡ್ಸ್ ಲಡ್ಡು. ಅದಕ್ಕೇ ನಾನು ಕೂಡ ಮಾಡ್ಕೊತಿದ್ದೀನಿ. ಇವಾಗ ಈ ರೀತಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೇ ಖರ್ಜೂರನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಖರ್ಜೂರನ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಇತ್ತು, ಆ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ಯಾಕೆ ವೇಸ್ಟ್ ಮಾಡಬೇಕು ಅಂತ ಆ ತುಪ್ಪನೂ ಕೂಡ ಹಾಕ್ಕೊಂಡು ಇವಾಗ ಒಂದು ಸಲ ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಆಮೇಲೆ ನಾರ್ಮಲ್ ಮೋಡಲ್ಲಿ ರುಬ್ಕೊಂಡ್ರೆ ಸಾಕು. ನಮಗೆ ಲಡ್ಡು ಕಟ್ಟಲಿಕ್ಕೆ ಬರಬೇಕು ಆ ರೀತಿಯೇ ರುಬ್ಕೋಬೇಕು, ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದಕ್ಕೇ ಮೊದಲಿಗೆ ಇವಾಗ ಎಲ್ಲನೂ ಕೂಡ ರುಬ್ಕೊಂಡಿದ್ದಾಯಿತು. ಇದನ್ನು ಒಂದು ಪುಟ್ಟಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಇದನ್ನು ಪಾತ್ರೆಗೆ ಹಾಕ್ಕೊಂಡು ಇವಾಗ ಲಡ್ಡುನ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಸ್ವಲ್ಪ ಈ ಕಡೆ ದೊಡ್ಡದು ಮಾಡ್ತಾಯಿಲ್ಲ, ಚಿಕ್ಕದು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಆರಾಮಾಗಿ ಲಡ್ಡುನ ಕಟ್ಬೋದು. ತುಂಬಾ ಈಸಿ ರೆಸಿಪಿ ಇದು, ನೀವು ಕೂಡ ಟ್ರೈ ಮಾಡಿ. ಎಲ್ಲ ಸೇರಿಸ್ದು ಕೂಡ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಅಲ್ವಾ. ಅದಕ್ಕೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಆರಾಮಾಗಿ ಉಂಡೆನ ಕಟ್ಕೋಬೋದು ಈಸಿಯಾಗಿ. ಒಂದು 10 ನಿಮಿಷದಲ್ಲೇ ಎಲ್ಲ ಉಂಡೆನೂ ಕೂಡ ಕಟ್ಕೋಬೋದು. ನಾನು ಕೂಡ ಅದೇ ರೀತಿಯೇ. ನೋಡ್ತಾ ಇರ್ಬೋದು ಲಡ್ಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬೆಲ್ಲ ಸಕ್ಕರೆ ಏನು ಹಾಕ್ದೇ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು ಅಲ್ವಾ. ಇದಕ್ಕೆ ಎಳ್ಳು ಕೂಡ ಹಾಕಿ ಮಾಡ್ಬೋದು. ನಮ್ಮ ಮನೇಲಿ ಎಳ್ಳಿರಲಿಲ್ಲ, ಅದಕ್ಕೇ ನಾನು ಬರೀ ಸೀಡ್ಸಲ್ಲಿನೇ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಲಡ್ಡು ಯಾವ ರೀತಿ ಆಗಿದೆ ಅಂತ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಇನ್ನು ಲಡ್ಡು ಎಲ್ಲನೂ ಕೂಡ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡೋಣ, ಡೈಲಿ ಒಂದೊಂದು ತಿಂದರೆ ಆಯಿತು ಅಂತ ಈ ಡಬ್ಬಿಗೆ ಹಾಕಿಟ್ಕೊತಿದ್ದೀನಿ. ಅಷ್ಟು ಸೀಡ್ಸಲ್ಲಿ ನಾನು ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಡ್ಡು ಆಗಿದೆ. ನಾನು ಇದಕ್ಕೆ ಚಿಯಾ ಸೀಡ್ಸ್ ಬಳಸಿಲ್ಲ, 4 ಸೀಡ್ಸ್ ಬಳಸಿರೋದು. ವಾಟರ್ ಮೆಲನ್, ಫ್ಲ್ಯಾಕ್ಸ್ ಸೀಡ್, ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ ಇಷ್ಟೇ ಬಳಸಿರೋದು. ಇನ್ನು ಲಡ್ಡು ಎಲ್ಲನೂ ಕೂಡ ಮಾಡಿ ಎತ್ತಿಟ್ಕೊಂಡೆ. ಮೀಶೋಯಿಂದ ಐಸ್ ಕ್ಯೂಬ್ಸ್ದು ಮೋಲ್ಡ್ ಮತ್ತು ಕಿಚನ್ಗೆ ಒಂದು ವಾಲ್ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಇದು ಐಸ್ ರೋಲರ್ ಏನು ನೋಡ್ತಿದ್ದೀರಾ, ಐಸ್ ಕ್ಯೂಬ್ಸ್ದು 2 ಮೋಲ್ಡ್ ತೊಗೊಂಡ್ರೆ ಇದು ಫ್ರೀ ಅಂತ ಇತ್ತು. ಹೇಗಿದ್ರು ನನಗೆ ಐಸ್ ಕ್ಯೂಬ್ಸ್ ಮೋಲ್ಡ್ 2 ಬೇಕಾಗಿತ್ತು. ಯಾಕಂದರೆ ಬೀಟ್ರೂಟ್ ಕ್ಯಾರೆಟ್ ಕ್ಯೂಬ್ಸ್ದು ಮಾಡಿ ಇಟ್ಕೊತೀನಲ್ವ, ಅದಕ್ಕೇ 2 ಬೇಕಾಗಿತ್ತು. ಅದ್ರ ಜೊತೆ ಒಂದು ಫ್ರೀ ಇತ್ತಲ್ವ ಐಸ್ ರೋಲರ್ ಕೂಡ, ಅದು ಕೂಡ ಯೂಸ್ ಆಗುತ್ತೆ ಅಂತ ಇದನ್ನೇ ತರಿಸಿದೆ. ಬೈ 2 get 1 ಫ್ರೀ ಇತ್ತು, ಇದು ಫ್ರೀ ಬಂದಿದೆ ಇದಕ್ಕೆ. ಇನ್ನು ಕಿಚನ್ದು ಸ್ಟಿಕ್ಕರ್ ಕೂಡ ಆರ್ಡರ್ ಮಾಡಿದ್ದೆ, ನನಗೆ ಒಬ್ಬರು ಸಜೆಸ್ಟ್ ಮಾಡಿದರು. ಅದಕ್ಕೇ ಇದನ್ನು ತರಿಸಿ ಹಾಕೋಣ ಅಂತ ಅಂದ್ಕೊಂಡು ಇದನ್ನು ತರಿಸಿದ್ದೆ. ಇದನ್ನೆಲ್ಲನೂ ಕೂಡ ಆರ್ಡರ್ ಮಾಡಿ ಒಂದು 10 days ಆಗಿತ್ತು, ಇವತ್ತು ಬಂದಿದೆ. ಮೀಶೋದಲ್ಲಿ ಆರ್ಡರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನ ಟೈಮ್ ತೊಗೊಳುತ್ತೆ, ಅದಕ್ಕೇ 10 ದಿನದ ಹಿಂದೆಯೇ ಆರ್ಡರ್ ಮಾಡಿದ್ದೆ, ಇವತ್ತು ಬಂದಿತ್ತು. ಹೇಗಿದ್ದರೂ ವ್ಲಾಗ್ ಮಾಡ್ತಾ ಇದ್ದೀನಲ್ವಾ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿದೆ, ಯಾಕಂದರೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಶೇರ್ ಮಾಡಿದೆ ಅಷ್ಟೇ. ಇದೆರಡರ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಒಂದು ಸಲ ಚೆಕ್ ಮಾಡಿ. ನಿಮಗೆ ಬೇಕಿದ್ದರೆ ನೀವು ಕೂಡ ಬೈ ಮಾಡ್ಬೋದು. ಇದು ಕಿಚನ್ದು ವಾಲ್ ಸ್ಟಿಕ್ಕರ್ ಹೇಗಿದೆಯೋ ಗೊತ್ತಿಲ್ಲ, ಯೂಸ್ ಮಾಡ್ತಾ ಗೊತ್ತಾಗ್ಬೋದು. ಇದರ
ರಿವ್ಯೂ ಏನು ಇವಾಗಲೇ ಹೇಳೋಕ್ಕೆ ಹೋಗಲ್ಲ, ಇನ್ನು ನಾವು ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೇ ಇನ್ನು ಐಸ್ ಕ್ಯೂಬ್ಸ್ದು ಮೋಲ್ಡ್ ಅಂತೂ ನೋಡಲಿಕ್ಕೆ ಚೆನ್ನಾಗಿದೆ, ಇನ್ನು ಇದು ಕೂಡ ಚೆನ್ನಾಗಿದೆ, ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೆಯೇ ಸ್ಟಿಕ್ಕರ್ನ ತರಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಅಂಟಿಸ್ಕೊಂಡೆ. ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೋ ಮಚ್.